Hi guys, Python for beginners. What is argument types with your example? ಇದು ಈಸಿಯಾಗಿ ನಾವು ಕನ್ನಡದಲ್ಲಿ ಕಲಿಯೋಣ. ವೆಲ್ಕಮ್ ಟು ಸಕ್ಸಸ್ ಪೆನ್ ಚಾನಲ್. ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್. What is argument? So argument ಅಂತ ಅಂದರೆ ಏನಂತ ಅಂದರೆ when you calling the function and providing the actual values within the called function, those values are arguments. ಅಂದರೆ ನೀವೇನಾದರೂ ಒಂದು ಫಂಕ್ಷನ್ ಕಾಲ್ ಮಾಡ್ತಿರ್ತೀರಾ, ಸೊ ಆ ಫಂಕ್ಷನ್ ಕಾಲ್ ಮಾಡಿ ಅದಕ್ಕೆ ಒಂದು ಆ್ಯಕ್ಚುಯಲ್ ವ್ಯಾಲ್ಯೂಸ್ ಕೊಡ್ತೀರಾ. ಸೊ ಅದು ಯಾವಾಗ ಈ ಕಾಲಿಂಗ್ ಏನು ಫಂಕ್ಷನ್ ಕಾಲ್ ಮಾಡಿರ್ತೀರಲ್ವ ಅದರೊಳಗೇ ಒಂದು ಪರ್ಟಿಕ್ಯುಲರ್ ಆ್ಯಕ್ಚುಯಲ್ ವ್ಯಾಲ್ಯೂ ಕೊಟ್ಟರೆ ಸೊ ಅದು ಆರ್ಗ್ಯುಮೆಂಟ್ ಅಂತ ಆಗುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಆರ್ಗ್ಯುಮೆಂಟ್. ಓಕೆ, ಟೈಪ್ಸ್ ಆಫ್ ಆರ್ಗ್ಯುಮೆಂಟ್ ನೋಡೋಣ. ಸೊ ಅದ್ರದ್ದು ಎಕ್ಸಾಂಪಲ್ ಮತ್ತು ಡೀಟೇಲಾಗಿ ನೋಡೋಣ. ಫಸ್ಟ್ ಬಂದುಬಿಟ್ಟು ಪೊಸಿಷನ್ ಆರ್ಗ್ಯುಮೆಂಟ್, ಸೆಕೆಂಡ್ ಬಂದುಬಿಟ್ಟು ರಿಕ್ವೈರ್ಡ್ ಆರ್ಗ್ಯುಮೆಂಟ್, ಥರ್ಡ್ ಒಂದು ಬಂದುಬಿಟ್ಟು ಕೀವರ್ಡ್ ಆರ್ಗ್ಯುಮೆಂಟ್, ಫೋರ್ತ್ ಒಂದು ಬಂದುಬಿಟ್ಟು ಡಿಫಾಲ್ಟ್ ಆರ್ಗ್ಯುಮೆಂಟ್. ಸೊ ಫಸ್ಟ್ ಒಂದು ನೋಡೋಣ ಇವಾಗ. ಫಸ್ಟ್ ಒಂದು ಬಂದುಬಿಟ್ಟು ಪೊಸಿಷನ್ ಆರ್ಗ್ಯುಮೆಂಟ್. ಸೊ ಈ ಪೊಸಿಷನ್ ಆರ್ಗ್ಯುಮೆಂಟ್ ಅಂತ ಅಂದರೆ ಏನಂದರೆ ದ ಆರ್ಗ್ಯುಮೆಂಟ್ ಆರ್ ಡಿಪೆಂಡೆಂಟ್ ಆನ್ ಪೊಸಿಷನ್ that they utter on function that is called as position argument. ಅಂದರೆ ಈ ಪೊಸಿಷನ್ ಆರ್ಗ್ಯುಮೆಂಟ್ ಆ ಪೊಸಿಷನ್ ಮೇಲೆ ಡಿಪೆಂಡೆಂಟ್ ಇರುತ್ತೆ. ಸೊ ಅದಕ್ಕೇನಂತಾರೆ ಪೊಸಿಷನ್ ಆರ್ಗ್ಯುಮೆಂಟ್. ಸೊ ಎಕ್ಸಾಂಪಲ್ ನೋಡ್ಬೋದು ಇವಾಗ. ಸೊ ಡೆಫ್ ಸರ್ವ್ ಅಂಡರ್ಸ್ಕೋರ್ ಡೆಮೋ ಎಟ್ಸ್ ಟ್ರೊಮಾ ವೈ ಸಮಥಿಂಗ್, ಏನಾದರೂ ಎ ಟ್ರೊಮಾ ಬಿ ಆದರೂ ತೊಗೋಬೋದು. ರಿಟರ್ನ್ ಎಟ್ಸ್ ಟ್ರೊಮಾ ವೈ. ಜಡ್ ಸಬ್ ಇಟ್ಕೊಟ್ಟು ಡೆಮೋ ಇಟ್ಕೊಟ್ಟು 8,4. ಸೊ ಈ 8,4 ಅನ್ನೋದು ಏನಿದೆ ಅಲ್ವಾ, ಸೊ ಈ ಪೊಸಿಷನ್ ಮೇಲೆ ಡಿಪೆಂಡ್ ಇದೆ. ಸೊ ಪ್ರಿಂಟ್ ಇಟ್ಕೊಟ್ಟು ಜಡ್. ಸೊ ಔಟ್ಪುಟ್ ಏನು ಬರುತ್ತೆ, ಇದೇನು ಬರುತ್ತಲ್ವಾ, ಸೊ 8,4 ಬರುತ್ತೆ. ಸೊ ಈ ಥರ. ಸೊ ಅರ್ಥ ಆಯಿತು ಅಂತ ಅನ್ಕೊತೀನಿ ಗೈಸ್. ಸೊ ಇವಾಗ ಸೆಕೆಂಡ್ ಒಂದು ಬಂದುಬಿಟ್ಟು ರಿಕ್ವೈರ್ಡ್ ಆರ್ಗ್ಯುಮೆಂಟ್. ಸೊ ಈ ರಿಕ್ವೈರ್ಡ್ ಆರ್ಗ್ಯುಮೆಂಟ್ ಅಂತ ಅಂದರೆ ನಂಬರ್ ಆಫ್ ಆರ್ಗ್ಯುಮೆಂಟ್ ಶುಡ್ ಬಿ ಸೇಮ್ ಇನ್ ಬೋತ್ ಫಂಕ್ಷನ್ ಕಾಲ್ ಆ್ಯಂಡ್ ಫಂಕ್ಷನ್ ಡೆಫಿನಿಷನ್. ಅಂತ ಅಂದರೆ ನೀವೇನಾದರೂ ಆರ್ಗ್ಯುಮೆಂಟ್ಗೆ ವ್ಯಾಲ್ಯೂ ಕೊಟ್ಟಿದ್ರೆ ಫಂಕ್ಷನ್ ಡೆಫಿನಿಷನಲ್ಲೂ ಕೂಡ ಅದು ಸೇಮ್ ಆಗಿರಬೇಕು, ಆಮೇಲೆ ಫಂಕ್ಷನ್ ಕಾಲಲ್ಲಿ ಕೂಡ ಅದು ಸೇಮ್ ಆಗಿರಬೇಕು. ಸೊ ಆರ್ಡರ್ ಪೊಸಿಷನ್ ಶುಡ್ ಬಿ ಫಾಲೋಡ್. ಸೊ ಆರ್ಡರ್ ಆಫ್ ಪೊಸಿಷನ್ ಏನಿರುತ್ತಲ್ವ, ಸೊ ಅದು ಫಾಲೋ ಆಗಿರಬೇಕು ಅಂತ ಅರ್ಥ. ಸೊ ನಾವು ಎಕ್ಸಾಂಪಲ್ ಹೇಳ್ತೀನಿ, ಅವರ ಈಸಿಯಾಗಿ ತಿಳಿಯುತ್ತೆ. ಡೆಫ್ ಡಿಸ್ಪ್ಲೇ ಎ ಕಾಮಾ ಬಿ, ಪ್ರಿಂಟ್ ಎ ಕಾಮಾ ಪ್ರಿಂಟ್ ಎ ಕಾಮಾ ಬಿ. ಸೊ ಇದು ಏನು ಬರುತ್ತೆ, ಫಂಕ್ಷನ್ ಡೆಫಿನಿಷನ್ ಅಂದರೆ ಏನು ಡಿಫೈನ್ ಮಾಡ್ತಾ ಇದ್ದೀರಾ ಅಂತ. ಸೊ ಇದು ಫಂಕ್ಷನ್ ಡೆಫಿನಿಷನ್. ಡಿಸ್ಪ್ಲೇ 10,20 ಅದು ಫಂಕ್ಷನ್ ಕಾಲ್. ಲೈಕ್ ಏನು ಕಾಲ್ ಮಾಡ್ತಾಯಿದ್ದೀರಾ 10,20 ಮಾಡ್ತಾಯಿದ್ದೀವಲ್ವ. ಸೊ ಇಲ್ಲಿ ಏನು ಸೇಮ್ ಅಂತ ಅಂದರೆ ಇಲ್ಲಿ ಕೂಡ 2 ಆರ್ಗ್ಯುಮೆಂಟ್ಸ್ ಎ ಕಾಮಾ ಬಿ. ಸೊ ಇಲ್ಲಿ ಕೂಡ 2 ವ್ಯಾಲ್ಯೂಸ್ 10,20. ಸೊ ಅದಕ್ಕೆ ರಿಕ್ವೈರ್ಡ್ ಆರ್ಗ್ಯುಮೆಂಟ್ ಅಂತ ಅಂದರೆ ಏನಂದರೆ ನಂಬರ್ ಆಫ್ ಆರ್ಗ್ಯುಮೆಂಟ್ ಶುಡ್ ಬಿ ಸೇಮ್ ಇನ್ ಬೋತ್ ಫಂಕ್ಷನ್ ಕಾಲ್ ಆ್ಯಂಡ್ ಫಂಕ್ಷನ್ ಡೆಫಿನಿಷನ್. ಸೊ ನೆಕ್ಸ್ಟ್ ಒಂದು ಬಂದುಬಿಟ್ಟು ಕೀವರ್ಡ್ ಆರ್ಗ್ಯುಮೆಂಟ್. ಸೊ ಅಂದರೆ ಇನಿಷಿಯಲೈಸೇಷನ್ ವಿಲ್ ಬಿ ಡನ್ ಬೇಸ್ಡ್ ಆನ್ ಕೀವರ್ಡ್ ಆರ್ ನೇಮ್. ಸೊ ಆರ್ಡರ್ ಆರ್ ಪೊಸಿಷನ್ ಈಸ್ ನಾಟ್ ರಿಕ್ವೈರ್ಡ್. ಅಂದರೆ ಕೀವರ್ಡಲ್ಲಿ ಏನಾದರೂ ನೀವು ಸ್ಟಾರ್ಟ್ ಮಾಡಬೇಕಂತ ಅಂದರೆ